ಎಮರ್ಜೆನ್ಸಿ ಇದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲೇಬೇಕು, ಅಡ್ಮಿಟ್ ಮಾಡಿಬಿಡಿ ಅಂತ ಹೇಳಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ವ್ಲಾಗು ತುಂಬ ದಿವಸ ಆಯಿತು ಅಂತಲೇ ಹೇಳ್ಬೋದು. ತುಂಬ ತಿಂಗಳುಗಳೇ ಆಯಿತು. ಮನೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಸು, ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ, ನನಗೆ ಹುಷಾರಿಲ್ಲ, ನನಗೆ ಕೈ ಏಟಾಗಿತ್ತು. ಹಾಗಾಗಿ ಸುಮಾರು ಪ್ರಾಬ್ಲಮ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಒಂದು ಮಟ್ಟಕ್ಕೆ ಸ್ವಲ್ಪ ಮಗಳಿಗೂ ಕೂಡ ಡಿಸ್ಚಾರ್ಜ್ ಆಯಿತು. ಹಾಸ್ಪಿಟಲಲ್ಲಿದ್ವಿ ಒಂದು 13 ಡೇಸ್ವರೆಗೂ. ಈಗ ಎಲ್ಲ ಸ್ವಲ್ಪ ಮನೆಗೆ ಬಂದಿದ್ದೀವಿ, ಸ್ವಲ್ಪ ಈಗ ಸುಧಾರಿಸ್ಕೋತಾ ಇದ್ದೀವಿ. ಹಾಗಾಗಿ ತುಂಬ ದಿವಸನೇ ಆಯಿತು ವ್ಲಾಗ್ ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬಂದು ಶುಕ್ರವಾರ, 3ನೇ ಶುಕ್ರವಾರ ಆಗಿರುತ್ತೆ ಆಷಾಢದ್ದು. ಒಂದು 15-20 ದಿವಸನೇ ಆಗೋಗಿತ್ತು. ಮನೆಯಲ್ಲೂ ಕೂಡ ಪೂಜೆ ಗೀಜೆ ಎಲ್ಲ ಮಾಡಿ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗೋದು, ಅಲ್ಲೇ ಇರೋದು, ಬರೋದು, ಒಂದು 10 ನಿಮಿಷ, ಒಂದು 2 ಅವರ್ ಬರೋದು, ಸ್ನಾನ ಗಿನ ಮಾಡಿ ಮತ್ತೆ ಓಡೋಗೋದು, ಇದೇ ಥರ ಆಗೋಗ್ತಾಯಿತ್ತು. ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಎಲ್ಲ ಡಿಸ್ಚಾರ್ಜ್ ಆಗಿದೆ. 3 ಡೇಸ್ ಆಯಿತು ಡಿಸ್ಚಾರ್ಜ್ ಕೂಡ ಆಗಿ. ಹಾಗೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಏನಾಗಿತ್ತು, ಏನು ಪ್ರಾಬ್ಲಮ್ಮು, ಏನು ಎತ್ತ ಅನ್ನೋದನ್ನೆಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈಗ ಬಂದು ಹಾಸ್ಪಿಟಲ್ಗೆ ಹೋಗಬೇಕು. ಅವಳಿಗೆ ಸ್ವಲ್ಪ ಮತ್ತೆ ಹೊಟ್ಟೆ ನೋವ್ತಾ ಇದೆ, ಮತ್ತು ಸ್ಟಿಚಿಂಗು ಯಾವಾಗ ಬಿಚ್ತಾರೆ ಏನು ಅಂತ ಅಂದ್ಬಿಟ್ಟು ಒಂದ್ಸರಿ ಕೇಳ್ಕೊಂಡು ಒಟ್ಟಿಗೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಿಚಿಂಗ್ ಇವತ್ತೇ 8 ದಿವಸಕ್ಕೆ ಬಿಚ್ತಾರ ಇಲ್ಲ 12 ದಿವಸಕ್ಕೆ, ಅಷ್ಟು ಕ್ಲಿಯರಾಗಿ ನಾವು ಬರೋ ಗಡಿಬಿಡಿನಲ್ಲಿ ಕೇಳಿಸ್ಕೊಳ್ಳಿಲ್ಲ. ಫಸ್ಟು ಹಾಸ್ಪಿಟಲಿಂದ ಆಚೆ ಬಂದುಬಿಟ್ರೆ ಸಾಕಪ್ಪ ಅನ್ನೋ ಹಾಗಾಗಿತ್ತು. ಹಂಗಾಗಿ ಇದರಲ್ಲಿ ಗಡಿಬಿಡಿನಲ್ಲಿ ಇದು ಮಾಡ್ಕೊಂಡಿಲ್ಲ. ಸರಿ, ಹೆಂಗಿದ್ರು ಇವತ್ತು ಹೋಗಬೇಕಾಗಿತ್ತು. ಸ್ವಲ್ಪ ಮೆಡಿಸನ್ಸ್ ಎಲ್ಲ ಇದು ಮಾಡಿತ್ತು. ಹಾಗಾಗಿ ತೊಗೊಂಡು ಹಂಗೇ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಲಗೇಜು ಮತ್ತು ಇದು ಹಾಸ್ಪಿಟಲ್ದು ಎಲ್ಲ ತೊಗೊಂಡಿದ್ದೀನಿ. ಈಗ ಟಿಫನ್ನು ಕೂಡ ಮಾಡ್ತಾಯಿದ್ದೀನಿ. ಟಿಫನ್ ಒಂಚೂರು ಮಾಡಿ ತಿನ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ. ಹಾಗೆ ಇವತ್ತಿನ ವ್ಲಾಗ್ನ ಎಲ್ಲ ಫುಲ್ಲು ಕಂಟಿನ್ಯೂ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಏನೆಲ್ಲ ಆಯಿತು ಇವತ್ತು ಅನ್ನೋದನ್ನು. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ, ಏನಾಗಿತ್ತು, ಏನು ಆಪ್ರೇಷನ್ನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಬನ್ನಿ, ಫಸ್ಟು ಟಿಫನ್ ಮಾಡಿಬಿಡ್ತೀನಿ. ಟಿಫನ್ ಮಾಡಿ ಒಂದು ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಮಾಡ್ಕೋತೀನಿ. ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ಆದರೆ ಇವಾಗ ಟೈಮ್ ಆಗೋಗುತ್ತೆ ನಾನು ಪೂಜೆ ಮಾಡಿಕೊಂಡು ಮತ್ತೆ ಹೋಗೋ ಅಷ್ಟರಲ್ಲಿ. ಹಂಗಾಗಿ ಅದಕ್ಕೆ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ಪೂಜೆನೂ ಎಲ್ಲ ಮಾಡ್ಕೋಬೇಕು. ಬನ್ನಿ ಫಸ್ಟು ಟಿಫನ್ ಮಾಡಿಬಿಡೋಣ. ಹಾಗೆ ಟಿಫನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಕೂಡ. ಏನು ಮಾಡೋದು ಟಿಫನ್ನು, ಮತ್ತು ಇವಾಗ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡು ಸರಿ ಒಗ್ಗರಣೆ ಚಿತ್ರಾನ್ನ ಮಾಡಿಬಿಡೋಣ. ಗೊಜ್ಜು ಸಪ್ರೇಟು, ರೈಸು ಸಪ್ರೇಟು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರ ಬದಲು ಹಾಗೆ ಒಗ್ಗರಣೆ ಅನ್ನ ಥರ ಅಂದರೆ ಚಿತ್ರಾನ್ನ ಟೈಪಲ್ಲೇ, ಅಂದರೆ ಕಡಲೆಕಾಯಿ ಬೀಜ ಎಲ್ಲ ಏನೂ ಹಾಕೋದಿಲ್ಲ. ಆ ಥರ ಮಾಡಿಕೊಂಡು ಕುಕ್ಕರ್ಗೆ ಒಟ್ಟಿಗೆ ಎಲ್ಲ ಹಾಕಿ ಮುಚ್ಚಿಟ್ರೆ ಒಂದು 2 ವಿಜಲ್ ಕೂಗಿಸ್ಕೊಂಡ್ರೆ ಒಗ್ಗರಣೆ ಚಿತ್ರಾನ್ನ ರೆಡಿ ಆಗುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಫಾಸ್ಟ್ಗೆ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದಮೇಲೆ ಬಂದು ಟೊಮೆಟೊನೂ ಕೂಡ ಹೆಚ್ಚಿ ಇಟ್ಕೋಬೇಕು. ಕಡಲೆಕಾಯಿ ಬೀಜ ಒಂದು ಹಾಕೋದಿಲ್ಲ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನು ಮಾಮೂಲಿ ಎಲ್ಲ ಚಿತ್ರಾನ್ನ ಥರನೇ ಆಗುತ್ತೆ. ಟೊಮೆಟೊನೂ ಕೂಡ ಹಾಕ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಈಗಲೇ ನಾನು ಆ್ಯಡ್ ಮಾಡ್ಕೋತೀನಿ. ಆವಾಗ ಬೇಗ ಸ್ವಲ್ಪ ಬೇಯುತ್ತೆ, ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಬೇಯುತ್ತೆ. ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಎರಡನ್ನೂ ಕೂಡ ಇವಾಗಲೇ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ. ಇದಾದಮೇಲೆ ಬಂದು ಎಷ್ಟು ಅಕ್ಕಿ ಹಾಕ್ತೀವೋ ಅದಕ್ಕೆ 2ರಷ್ಟು ನೀರು ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು. ಇದನ್ನು ಇವಾಗ ನಾನೆಲ್ಲ ಹಾಕಿ ಆದಮೇಲೆ 1.5 ಲೋಟ ಅಕ್ಕಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇದು ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಅನ್ನೋ ಇದರಲ್ಲಿ ನಮ್ಮ ಮನೆಯಲ್ಲಿ ಈ ಚೊಂಬು ಕೊಳ್ಪಾತ್ರೆ ಇದೆ, ಆ ಕೊಳ್ಪಾತ್ರೆನಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು 3 ಲೋಟ ಹಿಡಿಯುತ್ತೆ. ಹಾಗಾಗಿ ಅದಕ್ಕೆ ಹಾಕಿ ಇನ್ನೊಂದು ಚೂರು ನೀರನ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಲೋಟದಷ್ಟು. ಹಾಗೆ ಬಿಸಿ ನೀರು ಬೇಕಾಗಿತ್ತು, ಅದನ್ನು ಕೂಡ ಇದು ಮಾಡ್ಕೋತಾ ಇದ್ದೀನಿ. ಈಗ ಲಾಸ್ಟ್ಗೆ ನೀವು ನೋಡ್ತಾ ಇದ್ದೀರಲ್ಲ, ಅಕ್ಕಿ ಹಾಕಿದ್ದು ಒಂದು ವಿಡಿಯೋ ಮಿಸ್ ಆಗಿದೆ. ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಇಟ್ಕೊಂಡ್ರೆ ಆಯಿತು. ಕುಕ್ಕರ್ ವಿಷಲ್ ಹಾಕಿ 2 ವಿಷಲ್ ಬಂದರೆ ಒಗ್ಗರಣೆ ಚಿತ್ರಾನ್ನ ಕೂಡ ರೆಡಿ ಆಗುತ್ತೆ.
ಅದಾದಮೇಲೆ ಇಲ್ಲಿ ನಾನು ಬಂದು ಸ್ವಲ್ಪ ಬಟ್ಟೆಗಳ್ನೆಲ್ಲ ಎತ್ತಿಟ್ಕೋಬೇಕಾಗಿತ್ತು. ನನ್ನ ಮಗನಿಗೆ ಸ್ಕೂಲ್ದು ಯೂನಿಫಾರ್ಮು ಮತ್ತು ಮಗಳಿಗೆ ಸ್ವಲ್ಪ ಡ್ರೆಸ್ಸು ಎಲ್ಲ ನಾನು ಮನೆಗೆ ಬಂದಿದ್ದೆ. ಹಾಗಾಗಿ ಎಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಿದ್ದೀನಿ. ಮತ್ತು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಏನು ಬೇಕು ಅದು ಮೆಡಿಸನ್ದು ಇದು ಮತ್ತು ಹಾಸ್ಪಿಟಲ್ದು ಡೀಟೇಲ್ಸ್ ಎಲ್ಲ ಬೇಕಲ್ವಾ, ಅದ್ರದ್ದು ಫೈಲು ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಮಗಳಿಗೆ ಏನೇನು ಬೇಕು ಬಟ್ಟೆ ಅದು ಮತ್ತು ಮಗನಿಗೆ ಒಂದೆರಡು ಸ್ಕೂಲಿಗೆ ಬುಕ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ಎಲ್ಲ ಎತ್ತಿಟ್ಕೊಂಡು ರೆಡಿಯಾಗಿ ಇದು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಷಲ್ ಎಲ್ಲ ಕೂಗಿದೆ. ಸ್ಟವ್ನ ಕೂಡ ಇನ್ನೊಂದು ವಿಷಲ್ ಬಂದರೆ ಸ್ಟವ್ನ ಆಫ್ ಮಾಡ್ಕೋಬೋದು. ಇನ್ನು ಸಾಮಾನೆಲ್ಲ ಏನೂ ಜೋಡಿಸಿಲ್ಲ. ಎಲ್ಲರೂ ಬಂದು ಸುಮಾರು ಒಂದು ವಾರದಿಂದ ಪಾತ್ರೆನೇ ತೊಳೆದಿರಲಿಲ್ಲ. ಒಂದೆರಡು ಬರೋದು ಅರ್ಜೆಂಟಲ್ಲಿ ತೊಳ್ಕೊಳ್ಳೋದು ಹಾಗೆ ಹೋಗೋದು ಹಂಗೆ ಮಾಡ್ಕೋತಾ ಇದ್ವಿ. ಹಂಗಾಗಿ ನೆನ್ನೆ ಎಲ್ಲ ಫುಲ್ಲು ಮನೆಗೆ ಬಂದು ಎಲ್ಲ ಪೂರ ಎಲ್ಲ ತೊಳೆದು ಮಾಡಿ ಎಲ್ಲ ಜೋಡಿಸಿದ್ವಿ. ಇನ್ನು ಪಾತ್ರೆ ಎಲ್ಲ ಇನ್ನೂ ಜೋಡಿಸ್ಕೊಂಡಿಲ್ಲ. ಏನು ಅನ್ಕೋಬೇಡಿ, ಸ್ವಲ್ಪ ಅಡುಗೆ ಮನೆ ಎಲ್ಲ ಸ್ವಲ್ಪ ಇನ್ನು ಹಾಗಾಗೇ ಇದೆ. ಒಂಚೂರು ನಿಧಾನಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದು ಒಂದು 13 ಡೇಸು ಹಾಸ್ಪಿಟಲಲ್ಲೇ ಇದ್ದಿದ್ದರಿಂದ ನಿದ್ದೆನೇ ಇಲ್ಲ. ಆಲ್ಮೋಸ್ಟ್ ಅಲ್ಲಂತೂ ನೈಟ್ ಆದರೆ ಸ್ವಲ್ಪ ಈ ಜಿರಳೆಗಳು ಇದ್ರದ್ದೆಲ್ಲ ಕಾಟ, ಹಾಗಾಗಿ ತಿಗಣೆಗಳು ಕೂಡ ಇತ್ತು. ಹಾಗಾಗಿ ಏನು ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ. ಸುಮ್ಮನೆ ಕೇಳಿ ಇಟ್ಕೊಂಡೆ ಹಂಗೆ ಸುಮ್ಮನೆ ಕೈ ಇಟ್ಕೊಂಡು ಮತ್ತೆ ಮೇಲೆ ಇದು ಮಾಡ್ಕೊತಾ ಇದ್ದೆ. ಬೆಡ್ ಮೇಲೆಲ್ಲ ಏನೂ ಇರ್ತಿರ್ಲಿಲ್ಲ. ಬೆಡ್ ಮೇಲೆಲ್ಲ ಏನೂ ಇರ್ತಿರ್ಲಿಲ್ಲ, ಬರೀ ನೆಲದ ಮೇಲೆ ಮಾತ್ರನೇ ತುಂಬಾ ತಿಗಣೆ ಅಂದರೆ ತಿಗಣೆ. ಹಾಗಾಗಿ ನಾವು ಮನೆಗೆಲ್ಲ ಅಂಟ್ಕೊಂಡ್ಬಿಡುತ್ತೋ ಏನೋ ಅಂತ ಅಂದ್ಕೊಂಡು ನಾನಂತೂ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೂ ಕೂಡ ಒಂಥರ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಸ್ವಲ್ಪ ನಿಧಾನಕ್ಕೆ ಸುಧಾರಿಸ್ಕೋಬೇಕು. ಅದೇನೋ ಹೇಳ್ತಾರಲ್ಲ, ಒಂದು ದಿನ ನಿದ್ದೆ ಕೆಟ್ಟರೆ ಒಂದು ವಾರ ಆದರೂ ನಿದ್ದೆ ಅರಿಯಲ್ಲ ಅಂತ, ಹಾಗಾಗಿದೆ. ಆದರೂ ಸ್ವಲ್ಪ ಸ್ವಲ್ಪ ಕೋಳಿ ನಿದ್ದೆ ಥರ ಮಾಡ್ಕೋತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ, ಸ್ವಲ್ಪ ಒಂಚೂರೇ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಆಲ್ಮೋಸ್ಟ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕು. ಆಲ್ಮೋಸ್ಟ್ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕು. ಅಡುಗೆ ಮನೆ ಮಾತ್ರ ಅಲ್ಲ, ಮನೆ ಪೂರ ಕ್ಲೀನ್ ಮಾಡಬೇಕು. ಎಲ್ಲ ಫುಲ್ಲು ಜಾಡಿಡ್ದಂಗೆ ಆಗಿಬಿಟ್ಟಿದೆ. ಮತ್ತು ಇರುವೆಗಳು ಒಂದೇ ಸರಿ ಆಗಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ಫಸ್ಟು ಏನೇನು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ. ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈಗ ಟಿಫನ್ನು 2 ವಿಷಲ್ ಆಗಿದೆ. ಒಗ್ಗರಣೆ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಗೊಜ್ಜು ಬೇರೆ ಸಪ್ರೇಟು, ಅನ್ನ ಬೇರೆ ಸಪ್ರೇಟು ಏನೂ ಮಾಡಿಲ್ಲ. ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಕೂಗಿಸಿದ್ದೀನಿ. ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹಾರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇದು ಮಾಡಬೇಕು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವತ್ತೇ ಸ್ಟಿಚಿಂಗ್ ಬಿಚ್ಚಿದ್ರೆ ಅದೊಂದು ಸ್ಟಿಚಿಂಗು ಅಂದರೆ ಅದು ಪಿನ್ ಮಾಡಿರ್ತಾರೆ. ಫಸ್ಟೆಲ್ಲ ಸ್ಟಿಚಿಂಗು ಹಾಗೆ ಕರ್ಗೋ ಥರ ಹಾಕ್ತಾಯಿದ್ರು. ಈಗ ಆಲ್ಮೋಸ್ಟ್ ಎಲ್ಲದಕ್ಕೂ ಪಿನ್ ಹಾಕಿ ಇದು ಬಿಟ್ಬಿಟ್ಟಿರ್ತಾರೆ. ಮೊದಲೇ ಒಂದು ಇಂಜೆಕ್ಷನು ಅಂದ್ರೂ ಬಡ್ಕೋತಾ ಇದ್ಲು. ಇನ್ನು ಇವತ್ತು ಅಷ್ಟು ಇದನ್ನು ತೆಗಿಯೋ ಅಷ್ಟರಲ್ಲಿ ನನಗಂತೂ ಪ್ರಪಂಚ ಫುಲ್ಲು ಒಂದು ರೌಂಡ್ ಸುತ್ತಿ ಬರೋ ಥರ ತೋರಿಸ್ತಾಳೆ ಗಳು ಅಂತ ಅಂದ್ಕೊಂಡು. ನೋಡ್ಬೇಕು ಏನಾಗುತ್ತೆ ಅಂತ. ನೋವು ತಡೆಯಲ್ಲ, ಒಂದು ಚೂರು ನೋವು ತಡೆಯಲ್ಲ. ಆದರೂ ಪಾಪ ಇಷ್ಟೆಲ್ಲ ಮಾಡಿಸ್ಕೊಂಡು ಸಿಕ್ಕಾಪಟ್ಟೆ ಇದು ಮಾಡಿದ್ದಾಳೆ. ನೋಡೋಣ ಹೇಗಾಗುತ್ತೆ ಅಂತ. ಒಂದು ಸ್ವಲ್ಪ ಧೈರ್ಯವಾಗಿ ಹೋಗ್ತಾ ಇದ್ದೀನಿ. ಇಲ್ಲ ಮಮ್ಮಿ ತೆಗ್ಸ್ಕೊತೀನಿ, ಏನಾಗಲ್ಲ ಬಿಡು ಅಂತ ಅಂದ್ಕೊಂಡು ಅವಳೆ. ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಮತ್ತು ಹಾಸ್ಪಿಟಲ್ಗೆ ಏನಾಗಿತ್ತು, ಏನು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಅವಳಿಗೆ ಮಾಮೂಲಿ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು. ಅಂದರೆ ಲೂಸ್ ಮೋಷನ್ ಆಗ್ತಾಯಿತ್ತು ಮತ್ತು ಹೊಟ್ಟೆ ನೋವು ಸಿಕ್ಕಾಪಟ್ಟೆ. ನಾವು ನಾರ್ಮಲಾಗಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹತ್ರನೇ ತೋರಿಸಿದ್ವಿ. ಸರಿ ಫುಡ್ ಇನ್ಫೆಕ್ಷನ್ ಆದರೆ ಅದ್ರ ಹಿಂದಿನ ದಿವಸ ನಾನ್ ವೆಜ್ ಮಾಡಿದ್ವಿ ಮನೆಯಲ್ಲಿ, ಅದು ತಿಂದಿದ್ಲು. ಹಾಗಾಗಿ ಅವಳು ಚಿಕನ್ ತಿಂದಾಗ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಏನಪ್ಪ ಅಂತಂದರೆ 2 ಡೇಸು ಅಲ್ಲೇ ಆ್ಯಂಟಿಬಯೋಟಿಕ್ಸ್ ಎಲ್ಲ ಹಾಕಿ ಡ್ರಿಪ್ಸ್ ಎಲ್ಲ ಹಾಕಿ ಇದು ಮಾಡಿದ್ರು. ತುಂಬ ಸುಸ್ತು, ವಾಮಿಟು, ಲೂಸ್ ಮೋಷನ್ ಥರ ಆಗ್ತಾಯಿತ್ತು ಅಂತ 1-2 ದಿವಸ ಡ್ರಿಪ್ಸು ಬೆಳಿಗ್ಗೆ ಸಂಜೆ ಹೋಗಿ ಹಾಕ್ಸ್ಕೊಂಡ್ಬಂದ್ವಿ. ಕಡಿಮೆನೇ ಆಗಲಿಲ್ಲ. ಲೂಸ್ ಮೋಷನ್ ಎಲ್ಲ ಕಡಿಮೆ ಆಯಿತು. ಬಟ್ ಹೊಟ್ಟೆ ನೋವು ತುಂಬಾ ಕಡಿಮೆನೇ, ಒಂದು ಚೂರೂ ಕಡಿಮೆ ಆಗಿರಲಿಲ್ಲ. ಆಮೇಲೆ ಹೊಟ್ಟೆ ನೋವು ಕಡಿಮೆ ಆಗಿಲ್ವಾ ಅಂತ ಅದಕ್ಕೂ ಪಾಪ ಇದು ಮಾಡಿದ್ರು. ಸರಿ ಯಾವುದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದ್ಬಿಡಿ ಅಂತ ಅಂದರು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಮೇಲೆ ಗೊತ್ತಾಯಿತು ಹೊಟ್ಟೆ ಅಪೆಂಡಿಕ್ಸ್ ಆಗಿದೆ.
ಮತ್ತು ಕಿಡ್ನಿ ಸ್ಟೋನ್ ಇದೆ, ಮತ್ತು ಗಾಲ್ ಬ್ಲ್ಯಾಡರ್ ಮೇಲೆ ಇನ್ಫೆಕ್ಷನ್ ಆಗಿ ಗುಳ್ಳೆಗಳಾಗ್ಬಿಟ್ಟಿದ್ದಾವೆ, ಥರ ನೀರು ಗುಳ್ಳೆಗಳ ಥರ ನೀರು ತುಂಬಿಕೊಂಡು ಅಂತ ಅಂದ್ಬಿಟ್ಟು ನನಗೆ ಅಲ್ಲೇ ಅಳು ಅಂದರೆ ಅಳು, ಒಂದು ಕಡೆ ಅವಳು ಅಳ್ತಾಳೆ, ಏನೂ ಇಲ್ಲ ಎಮರ್ಜೆನ್ಸಿ ಇದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲೇಬೇಕು, ಅಡ್ಮಿಟ್ ಮಾಡಿಬಿಡಿ ಅಂತ ಹೇಳಿದ್ರು. ಸರಿ ಎಲ್ಲಿ ಮಾಡೋದು ಏನು ಅಂತ ಅಂದ್ಕೊಂಡು, ಸರಿ ಅವರು ಕ್ಲಿನಿಕ್ ಇಟ್ಕೊಂಡಿದ್ದಾರೆ, ಬೇರೆ ಹಾಸ್ಪಿಟಲ್ಗಳಲ್ಲಿ ಹೋಗಿ ಬರ್ತಾ ಇರ್ತಾರಲ್ವ ಡಾಕ್ಟರ್ಸ್ ಅಂದರೆ ಸರ್ಜನ್ಗಳು. ಸರಿ ಹಾಗಾಗಿ ನಾನು ಇಟ್ಕೊಂಡು ಎಲ್ಲಿ ಮಾಡೋದು ಸರ್ ಏನು ಎತ್ತಾ ಅಂತ ಅಂದ್ಕೊಂಡು ಕೇಳ್ಕೊಂಡೆ. ಎಲ್ಲಿ ಮಾಡ್ತೀರಾ ಹೋದ್ವಿ. ಅಲ್ಲೂ ನಾವು 3 ಗಂಟೆ ಹೋಗಿದ್ದು 6 ಗಂಟೆ ಆಗೋಯ್ತು. 6 ಗಂಟೆವರೆಗೂ ಪ್ರತಿಯೊಂದು ಚೆಕಪ್. ಮತ್ತಲ್ಲಿ ನಾವು ಇವಾಗ ಏನು ಆಚೆ ಏನೇ ಮಾಡಿಸ್ಕೊಂಡು ಅವಾಗಲೇ ಮಾಡಿಸ್ಕೊಂಡು ಅವತ್ತು ಬೆಳಿಗ್ಗೆ 11:30ಗೆ ಮಾಡಿಸಿರೋದು, ಅದೇ ರಿಪೋರ್ಟ್ನ ಎಲ್ಲ ತೊಗೊಂಡೋದ್ರೂ ಅವರೇನು ಅಷ್ಟು ಇದು ಮಾಡಲ್ಲ. ಹೌದಾ ಹಿಂಗಿದೆಯಾ ಸರಿ ಮತ್ತೆ ಎಲ್ಲ ಚೆಕಪ್ ಮಾಡಿಸ್ತಾರೆ. ಎಲ್ಲ ಚೆಕಪ್ ಎಲ್ಲ ಮಾಡಿಸಿ ಇದು ಮಾಡಿ ಕೊನೆಗೆ 6:30 6:45 ಆಯಿತು ಅಡ್ಮಿಟ್ ಆಗೋದು. ಅಡ್ಮಿಟ್ ಮಾಡಿಕೊಂಡ್ರು. ಅದಾದಮೇಲೆ ಇನ್ನೂ ಇವಳು ಚಿಕ್ಕವಳಿದ್ದಾಳೆ, ಬೇಡ ಆಪ್ರೇಷನ್ನು. ಅದರಲ್ಲಿ ಬೇರೆ ಸುಮಾರು ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ಸ್ಕ್ಯಾನಿಂಗ್ ಮಾಡಿಸಿದ್ರು. ಏನೋ ಒಂದು 4 ಡೇಸ್ 5 ಡೇಸು ನೀರು ಕೂಡ ಕೊಟ್ಟಿಲ್ಲ ಅವಳಿಗೆ, ಬರೀ ಡ್ರಿಪ್ಸೇನೆ, ಊಟ ತಿಂಡಿ ಏನೂ ಇಲ್ಲ, ನೀರು ಕೂಡ ಬಾಯಿಗೆ ಸೋಗಿಸಿಲ್ಲ. ಬರೀ ಡ್ರಿಪ್ಸ್ ಹಾಕಿ 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 ಇದು ಮಾಡಿದ್ರು. ಅದು ಅಪೆಂಡಿಕ್ಸ್ ಬಂದು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ, ಅಂದರೆ ಕಾಣಿಸ್ತಾ ಇದೆ ಆದರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ನೋಡೋಣ ಅದು ಏನಾದರೂ ಇನ್ಫೆಕ್ಷನ್ ಆಗಿರೋದಕ್ಕೆ ಹಂಗಾಗಿದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು. ಸರಿ 5 ಡೇಸ್ ಆಯಿತು. 5 ಡೇಸ್ ಆದಮೇಲೆ ಒಂಚೂರು ನೀರು ಕೊಡಿ, ಒಂದು ಸ್ವಲ್ಪ ಗಂಜಿ ಕೊಡಿ ಅಂತ ಅಂದರು. ನೀರು ಕೊಟ್ವಿ, ಓಕೆ ಏನೂ ಆಗಲಿಲ್ಲ. ಜ್ಯೂಸ್ ಕೊಟ್ವಿ ಒಂಚೂರು, ಅದಕ್ಕೂ ಏನೂ ಅಷ್ಟು ಇದಾಗಲಿಲ್ಲ. ಗಂಜಿ ಕೊಟ್ವಿ, ವಾಮಿಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ಇಲ್ಲ ಊಟ ಕೊಡಿ ಅಮ್ಮ, 4 to 5 ಡೇಸಿಂದ ಏನೂ ಕೊಟ್ಟಿಲ್ವಲ್ಲ, ಹಂಗಾಗಿ ಆಗ್ತಾ ಇರುತ್ತೆ, ಕೊಡಿ ಅಂತ. ಊಟ ಏನಾದರೂ ತಿಂದರೆ ಜ್ಯೂಸ್ ಎಲ್ಲ ಕುಡಿದು ಗಂಜಿ ಕುಡಿದ ತಕ್ಷಣ ಹೊಟ್ಟೆ ನೋವು ಜಾಸ್ತಿ ಆಗ್ತಾಯಿತ್ತು. ಅದಾದಮೇಲೆ ಏನು ಮಾಡಿದ್ರು, ಇಲ್ಲಮ್ಮ ನೋಡೋಣ ಆಪ್ರೇಷನ್ ಮಾಡಿಬಿಡೋಣ, ಲ್ಯಾಪ್ರೋಸ್ಕೋಪಿ ಮಾಡೋಣ, ಇಲ್ಲ ಅಂತಂದರೆ ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು ಆ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಆಪ್ರೇಷನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಆಪ್ರೇಷನ್ಗೂ ಕೂಡ ಆಯಿತು. ಅಲ್ಲಿ ಆಪ್ರೇಷನ್ ಎಲ್ಲ ಆದಮೇಲೆ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದ್ಲು. ಬನ್ನಿ ಹಾಗೆ ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಈಗ ಟಿಫನ್ ಎಲ್ಲ ತಿಂದ್ಬಿಡ್ತೀನಿ, ಫಸ್ಟು ಲೇಟ್ ಆಗ್ತಾ ಇದೆ. ಇದಾದಮೇಲೆ ವಾಟ್ರ್ ಬಾಟ್ಲಿಗೂ ಕೂಡ ನೀರು ಸ್ವಲ್ಪ ಎಷ್ಟು ಬೇಕಾಗಿತ್ತೋ ಬೆಚ್ಚಿಗೆ ಆ ಥರ ಮಾಡಿಕೊಂಡು ತಣ್ಣಗೆ ಹಾರಕ್ಕೆ ಬಿಟ್ಟು ಚೆನ್ನಾಗಿ ಕುದಿಸಿರೋ ನೀರನ್ನ ಬಾಟ್ಲಿಗೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಕುಕ್ಕರ್ ಕೂಡ ವಿಜಲೆಲ್ಲ ಆರಿತ್ತು, ಹಾಗಾಗಿ ತೆಗೆದು ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬಿಸಿ ನೀರು ಲೋಟಕ್ಕೂ ಕೂಡ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಆಲ್ಮೋಸ್ಟ್ ನಾನು ಸ್ವಲ್ಪ ಬಿಸಿ ನೀರೇ ಕುಡಿತೀನಿ. ಇವಾಗ ಸ್ವಲ್ಪ ಹಾಸ್ಪಿಟ್ಲಲ್ಲೆಲ್ಲ ಇರೋವಾಗ ನಾರ್ಮಲ್ಲು ವಾಟ್ರ್ ಬಾಟ್ಲು ಅದು ಇದು ಅಂತೆಲ್ಲ ಕುಡ್ಕೊಂಡು ಮಾಡಿಕೊಂಡು ಇದು ಮಾಡಿದ್ದೆ. ಈಗ ಮತ್ತೆ ಬಿಸಿ ನೀರು ಕುಡಿಯೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಇಷ್ಟು ಹೀಗಿರುತ್ತೆ ಒಗ್ಗರಣೆ ಚಿತ್ರಾನ್ನ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಇದೇ ಥರನೇ ಸಪ್ರೇಟ್ ಆಗಲೇ ಹೇಳಿದ್ನಲ್ಲ, ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟು ಆ ಥರ ಮಾಡಿ ಏನು ಇದು ಮಾಡ್ಕೊಳ್ಳಲ್ಲ, ಈ ಥರ ಇರುತ್ತೆ. ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತು ಶುಂಠಿನೂ ಮತ್ತು ಸ್ವಲ್ಪ ಚಕ್ಕೆ ಲವಂಗನ ಚಚ್ಚಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಒಂಥರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕಂತೂ. ಹಾಗೆ ಇವಾಗ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆಲ್ಲ ಸ್ವಲ್ಪ ಹಾಗಾಗೆ ಇದೆ, ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕು ಒಂದೊಂದೇ. ಸರಿ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಬೈತಾ ಇದ್ದೀನಿ, ಟೈಮ್ ಆಯಿತು ತಿನ್ಕೊಳ್ರಿ ಫಸ್ಟು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ಬೈದಿರೋದೆಲ್ಲ ಸ್ವಲ್ಪ ವಾಯ್ಸ್ ಇತ್ತು, ಹಾಗಾಗಿ ಅದನ್ನು ನಾನು ಸೈಲೆಂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಮೊಬೈಲ್ ನೋಡ್ಕೊಂಡು ಹಾಗೆ ಕೂತ್ಕೋತಾರೆ. ಎಷ್ಟೊತ್ತವರೆಗೂ ನಾವೇನು ಕೆಲಸ ಮಾಡ್ಕೋತಾ ಇದ್ರು ಅವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡಿಕೊಂಡೆ ಹಾಗೆ ಕೂತಿರ್ತಾರೆ. ಇನ್ನು ಹಾಸ್ಪಿಟಲ್ಗೆ ಹೋಗಿ ಅಲ್ಲ ಹಾಸ್ಪಿಟಲಲ್ಲಿ ಎಷ್ಟೊತ್ತಾಗುತ್ತೋ ಏನು ಕತೆನೋ ಗೊತ್ತಿರಲಿಲ್ಲ, ಹಾಗಾಗಿ ಬೈದೆ ಸರಿ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಿ ಕೈ ತೊಳ್ಕೊಂಡು ಬರೋದಕ್ಕೆ ಅಂತಂದ್ಬಿಟ್ಟು ಹೋಗಿ ಬಂದು ಟಿಫನ್ ಮಾಡೋದಕ್ಕೆ ಅಂತ ಕೂತ್ಕೋತಾ ಇದ್ದಾರೆ. ಅದಾದಮೇಲೆ ಬಂದು ಕಸ ಹಾಕೇ ಇರಲಿಲ್ಲ ಸ್ವಲ್ಪ, ಅದಕ್ಕೆ ನಮ್ಮ ಮನೆಯವರು ಬೈತಾಯಿದ್ರು, ಕಸ ಹಾಕೋದಕ್ಕೆ ಕಸನೇ ಹಾಕಿಲ್ವಲ್ಲಮ್ಮ, ಎಲ್ಲ ಹಾಗೆ ಇತ್ತು, ನಾನು ಇವತ್ತು ಬೆಳಿಗ್ಗೆ ಹಾಕೋವಾಗ ನನಗೆ ಒಂಥರ ಆಯಿತು. ಅಂದರೆ ಕಸ ಎಲ್ಲ ಮಿಕ್ಸೇ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಇದ್ರಲ್ಲ ಮನೆಯಲ್ಲಿ, ಹಾಗಾಗಿ ನಮ್ಮ ಮನೇಲಿ ಇವಳು ಬೇರೆ ಸ್ವಲ್ಪ ಕೂತ್ಕೊಂಡೇನೋ ಕತೆ ಹೇಳ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ ಮಧ್ಯದಲ್ಲಿ. ಕಸ ಎಲ್ಲ ಮಿಕ್ಸ್ ಆಗಿತ್ತು, ಹಾಗಾಗಿ ಹೆಂಗೆ ಹೇಳೋದು ಏನು ಅಂತ ಅಂದ್ಬಿಟ್ಟು. ಸರಿ ಪಾಪ ಹುಡುಗ ಯಾವಾಗಲೂ ಹಾಕ್ಸ್ಕೊತಾನೆ,
ಹಂಗಾಗಿ ಇಲ್ಲಪ್ಪ ಹಿಂಗೆ ಹಾಸ್ಪಿಟ್ಲಲ್ಲಿ ಇದ್ವಿ ನಾವು, ಇವಾಗ ಅದು ತಂದಿರೋದು ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ರೆ ಗೊತ್ತಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಪಾಪ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಹಾಕಿದ್ದಾಯಿತು. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೇ. ಹಾಗಾಗಿ ಮಾತಾಡಿಕೊಂಡು ಟಿಫನ್ನು ಅಂತಂದರೆ ಆಯಿತು, ಆಗಲೇ 12 ಗಂಟೆನೇ ಆಗೋಯಿತು. ತಿಂದ್ಕೊಂಡು ಮಾಡಿಕೊಂಡು ಹೋಗೋಣ ಅಂತಂದ್ಬಿಟ್ಟು 11:45 ಆಗಿತ್ತು. ತಿಂದ್ಬಿಟ್ಟು ಇವಾಗ ಹಾಸ್ಪಿಟಲ್ಗೂ ಕೂಡ ಹೊರಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ಬುಜ್ಜಿ ಕಾರಲ್ಲಿ ಏನು ಮಾಡ್ತಾಯಿದ್ದಾಳೆ ಅಂತ ನೋಡಿ ನೀವು. ಚಕ್ಲಿದಿಂದ ಅವಳು ನಮ್ಮ ಬುಜ್ಜಿ. ಬುಜ್ಜಿ ಓದ್ ನೋಡ್ತಾ ಇರೋದು, ಓದ್ ನೋಡ್ತಾ ಇರೋದು. ನನ್ನ ಅಪ್ಪನ ಈ ಥರ ಎಲ್ಲ ಹತ್ತದೇ ಇಲ್ಲ. ಅವಳು ಹಿಂಗೆ ಎದುರ್ಕೊತಾಳೆ ಗೊತ್ತಾ, ಸುಮ್ಮನೆ ಕೂತಿರ್ತಾಳೆ. ನಾವು ಹಾಕೊಂಡು ಹೊಡಿತಾ ಇರ್ತಾನೆ, ಏನಾದ್ರು ಕೆಳಗಡೆ ಮೂಸಂಗಿಲ್ಲ, ಏನು ಇದು ಮಾಡೋಂಗಿಲ್ಲ, ಏನು ಬಾಯಿ ಹಾಕಂಗಿಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಬಂದು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲಿಂದ ವಾಪಸ್ ಬಂದ್ವಿ. ಅದು ಸ್ಟಿಚಿಂಗು ತೆಗೆದಿಲ್ಲ, 10 to 12 ಡೇಸ್ ಆಗಬೇಕಂತೆ ಅದು ಸ್ಟಿಚ್ ರಿಮೂವ್ ಮಾಡೋಕ್ಕೆ. ಇನ್ನೂ ಗಾಯ ಒಣಗಿಲ್ಲ, ಹಸಿನೇ ಇದೆ ಅಂತ ಅಂದರು. ಇನ್ನೂ 1 ವಾರ ಅಷ್ಟೇ ಆಗಿರೋದು. ಹಾಗಾಗಿ ವಾಪಸ್ ಬಂದ್ವಿ. ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಹೋಗಿ ಮತ್ತು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರೆಡಿ ಮಾಡಿಕೊಂಡು, ಸಂಜೆ ಪೂಜೆ ಮಾಡಿಕೊಂಡು ಸ್ವಲ್ಪ ಏನಾದರೂ ಅಡುಗೆ ಮಾಡಿ ಆಮೇಲೆ ಅಮ್ಮ ಮನೆ ಹತ್ರ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಹೋಗಿ ಬರಬೇಕು. ಇನ್ನು ಸ್ವಲ್ಪ ಮೆಡಿಸನ್ನು ಎಲ್ಲ ಸಂಜೆ ಬನ್ನಿ ಅಂತ ಅಂದಿದ್ರು 4 ಗಂಟೆ ಅಷ್ಟೊತ್ತಿಗೆ. ಅಲ್ಲಿಗೂ ಹೋಗ್ಬೇಕು. ನಾನು ಹಾಸ್ಪಿಟ್ಲಲ್ಲಿ ಯಾವುದೇ ಥರದ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಹಾಸ್ಪಿಟಲಲ್ಲೆಲ್ಲ ಮಾಡೋಕ್ಕೊಂಥರ ಅನಿಸುತ್ತೆ, ಹಂಗಾಗಿ ನಾನು ಹಾಸ್ಪಿಟಲಲ್ಲೆಲ್ಲ ಏನೂ ವಿಡಿಯೋಸ್ ಮಾಡ್ಕೊಂಡಿಲ್ಲ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು. ಮತ್ತು ಈಗ ಪೂಜೆ ಎಲ್ಲ ಮಾಡೋದು ಆಷಾಢ ಶುಕ್ರವಾರ ಹೇಗೆ ಮಾಡ್ಕೋತೀನಿ. ಸುಮಾರು ದಿವಸ ಆಯಿತು ನನ್ನ ವ್ಲಾಗ್ನಲ್ಲಿ ಪೂಜೆದೆಲ್ಲ ಹಾಕಿ, ಇವತ್ತು ಶೇರ್ ಮಾಡ್ಕೋತೀನಿ. ಬನ್ನಿ ಫಸ್ಟು ಮನೆ ಹತ್ರ ಹೋಗಿ ಆಮೇಲೆ ಮಿಕ್ಕಿದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈಗ ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟು ಶಾವಂತಿಗೆ ಬೇಕಾಗಿತ್ತು, ಕಣದ ಹೂವು ಮತ್ತು ಬೇವಿನ ಸೊಪ್ಪು, ಆಮೇಲೆ ಮಲ್ಲಿಗೆ ಹೂವು, ಆಮೇಲೆ ತುಳಸಿ ಎಲ್ಲ ಹೂವು ತೊಗೊಬಂದಿದ್ದೀನಿ. ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಬಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ. ಈಗ ಮನೆಗೂ ಕೂಡ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದೇನು ಕೆಲಸ ಇದೆ ಅದನ್ನು ಮಾಡ್ಕೋತೀನಿ. ಅದೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದು ಕೆಲಸ ಏನೂ ಆಗಲಿಲ್ಲ. ಮತ್ತು ನೆಕ್ಸ್ಟ್ ವೀಕ್ ಹೋಗಬೇಕು. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ನಾಳೆ ಡ್ಯೂಟಿ ಇದೆ, ಡ್ಯೂಟಿಗೆ ಹೋಗ್ಬೇಕು ಅವರು. ಹಾಗಾಗಿ ಗಾಡಿ ಎಲ್ಲ ತೊಳಿಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಅವ್ರದ್ದು ಬಟ್ಟೆಗಳೆಲ್ಲ ಜರ್ಕಿನು ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿದ್ದೀನಿ. ಗಾಡಿ ಒಂದು ತೊಳೆಯೋದಕ್ಕೆ ಅವರು ತೊಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಗಾಡಿನ ಫುಲ್ ವಾಶ್ ಮಾಡಿ ಎಲ್ಲ ನಿಲ್ಲಿಸ್ಬಿಟ್ರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ. ಸಂಜೆ ಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಬೆಳಿಗ್ಗೆ ಬೇಗನೆ 4:30-5 ಗಂಟೆಗೆಲ್ಲ ಪಿಕಪ್ ಇರುತ್ತೆ. ಹಾಗಾಗಿ ನಿದ್ದೆನೇ ಆಗೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸಿ, ಗಾಡಿ ಎಲ್ಲ ಫುಲ್ಲು ತುಂಬ ಗಲೀಜಾಗ್ಬಿಟ್ಟಿದೆ. ನೆನ್ನೆ ನೈಟೇ ಬಂದಿದ್ದು ಅವರು. ಹಾಗಾಗಿ ಫುಲ್ಲು ಗಾಡಿ ಕ್ಲೀನ್ ಮಾಡಿ ಮ್ಯಾಟ್ ಗೀಟ್ ಎಲ್ಲ ತೆಗೆದು ಎಲ್ಲ ತೊಳೆದು ಎಲ್ಲ ಫುಲ್ ವಾಶು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ ಎಲ್ಲ. ಇವತ್ತು ಫುಲ್ ಸ್ವಲ್ಪ ಕೆಲಸನೇ. ಅದಾದಮೇಲೆ ಒಂಚೂರು ಕೆಲಸ ಇದೆ, ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲ ಸ್ವಲ್ಪ ತಂಗಿ ಮನೆ ಗೃಹ ಪ್ರವೇಶ ಮುಗಿದ ಮೇಲಂತೂ ಎಲ್ಲ ಈ ಸೆಟ್ಗಳು ಒಡವೆಗಳು ಎಲ್ಲ ಹಂಗಂಗೆ ಇಟ್ಟು ಇದು ಮಾಡಿದ್ವಿ. ಅದಾದ ಒಂದು 3-4 ದಿವಸ, 1 ವಾರಕ್ಕೆ ಹುಷಾರಿಲ್ದಂಗೆ ಆಗಿದ್ದು. ಏನು ಕೆಲಸ ಮಾಡ್ಕೊಂಡಿಲ್ಲ. ಮನೆ ಅಂತೂ ನನಗಂತೂ ಬೇಜಾರಾಗೋಗ್ಬಿಟ್ಟಿತ್ತು. ನಮ್ಮ ಮನೆ ಬಾಗಿಲೇ ನೋಡೋಕ್ಕಾಗ್ತಾ ಇರಲಿಲ್ಲ, ಬಾಗಿಲು ದರ್ಶನ ಕುಂಕುಮ ಇರ್ತಾ ಇರಲಿಲ್ಲ, ಏನೂ ಇಲ್ಲ. ನಿನ್ನೆ ಪೌರ್ಣಮಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಂಜೆ ಆಗೋಯ್ತು. ನನಗಂತೂ ಸುಸ್ತಾಗೋಯ್ತು, ಆಗಲೇ ಇಲ್ಲ. ಅದಕ್ಕೆ ಸರಿ ಬೇಡ ಬಿಡಪ್ಪ ಅತ್ಲಾಗೆ, ನಾಳೆನೂ ಹೆಂಗಿದ್ರು ಶುಕ್ರವಾರ ಅಲ್ವಾ, ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕೈ ಮುಗಿದ್ಬಿಟ್ಟು ಸುಮ್ಮನೆ ಆಗೋದೆ. ಅದಕ್ಕೆ ಇವತ್ತು ಬೆಳಿಗ್ಗೆನೇ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ಬಿಟ್ಟು ಮತ್ತು ಮೆಡಿಸನ್ ಎಲ್ಲ ಸಿಕ್ತು. ಹೆಂಗೋ ಮೆಡಿಸನ್ ಎಲ್ಲ ತೊಗೊಂಡ್ವಿ. ಬಟ್ ಸ್ಟಿಚಿಂಗ್ ಒಂದು ಬಿಚ್ಚಿಲ್ಲ, ಅದಕ್ಕೆ ಹೋಗಬೇಕು. ನೋಡೋಣ. ಸ್ವಲ್ಪ ಹಣ್ಣುಗಳೆಲ್ಲ ತಂದಿರೋದೆಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಮೇಲ್ಗಡೆ ಹಾಕಿ ಎಲ್ಲ ಇಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಮಾವಿನ ಹಣ್ಣು ಎಲ್ಲ ಇದೆ, ಎಲ್ಲ ಒಂಚೂರು ಡಿವೈಡ್ ಮಾಡಿ ಒಂದು ಸ್ವಲ್ಪ ತೊಗೊಂಡೋಗ್ಬೇಕು.
ಮತ್ತು ಹೂವು ಅಂತೂ ತೊಗೊಂಡು ಬಂದಿದ್ದೀನಿ, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ತೋರಿಸ್ತೀನಿ. ಇವತ್ತಿನ ವ್ಲಾಗು ಈ ಹಾಸ್ಪಿಟಲ್ಲು ಮತ್ತು ಆಷಾಢ ಶುಕ್ರವಾರದ ಪೂಜೆ ಇದೇ ಆಗಿರುತ್ತೆ. ತುಂಬ ದಿವಸನೇ ಆಗಿತ್ತು ನಾನು ಪೂಜೆ ವ್ಲಾಗ್ನ ಇದು ಮಾಡಿ ಅಂತೂ ಸುಮಾರು ದಿವಸನೇ ಆಗಿತ್ತು. ಪೂಜೆನೇ ಮಾಡಿಲ್ಲ ಹೇಳಬೇಕು ಅಂದರೆ. ಒಂದೊಂದು ಸರಿ ಈ ಥರ ಎಲ್ಲ ಮನ್ಸಿಗೆ ಬೇಜಾರು ಅನ್ನಿಸ್ದಾಗ ಏನು ಅನಿಸ್ಬಿಡುತ್ತೆ, ಯಾವ ಪೂಜೆನೂ ಬೇಡ ಏನು ಬೇಡ, ಅಯ್ಯೋ ಪಾತ್ಲಾಗೆ ಯಾವ ದೇವ್ರು ಮಾಡಿ ಏನು ಪ್ರಯೋಜನ, ಒಂದರಿಂದ ಒಂದು ಹಿಂದಿಂದನೇ ಹಿಂಗೆ ಆಗ್ತಾ ಇದೆಯಲ್ಲ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗ ಅವ್ನು ಬಿದ್ದ, ಅವನು ಕೈ ಕಾಲೆಲ್ಲ ಏಟು, ಈ ಕಡೆ ಅವನ್ನ ನೋಡ್ಲಾ, ಈ ಕಡೆ ಮಗಳನ್ನ ನೋಡ್ಲಾ, ಯಾವ್ದು ನೋಡಲಿ, ತಲೆ ಕೆಟ್ಟು ಏನೋ ಹೇಳ್ತಾರಲ್ಲ, ತಲೆ ಕೆಟ್ಟು ಕೆರಾಡ್ದಂಗೆ ಆಗೋಗ್ಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಹಾಸ್ಪಿಟಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಸಮಾಧಾನವಾಗಿದ್ದೀವಿ. ಬಟ್ ಆದ್ರೂ ಕಷ್ಟನೇ. ಅಮ್ಮ ಮನೆ ಹತ್ರ ಅಂದರೆ ಅಜ್ಜಿ ಮನೆಯಲ್ಲೇ ಕೆಳಗಡೆ ಒಂದು ರೂಮ್ನಲ್ಲೇ, ಇಲ್ಲಿ ನಮ್ಮ ಮನೆಯಲ್ಲಿ ಬಂದು ನಾರ್ಮಲ್ ಟಾಯ್ಲೆಟು, ಅವಳಿಗೆ ಆಪ್ರೇಷನ್ ಆಗಿರೋದ್ರಿಂದ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ರೂಮು ಬಿಟ್ಕೊಟ್ಬಿಟ್ಟಿದ್ದಾರೆ ಕೆಳಗಡೆ. ಅಂದರೆ ಯಾರಾದರೂ ಈ ಥರ ಹುಷಾರಿಲ್ಲಂಗೆ ಏನಾದರೂ ಅಂತ ಅಂದ್ರೆ ಅಲ್ಲೂ ಅಜ್ಜಿದಿರು ಎಲ್ಲ ಇರೋದಲ್ವಾ. ಹಾಗಾಗಿ ಏನಾದರೂ ಆಯಿತು ಅಂತ ಅಂದರೆ, ಮತ್ತು ನಮ್ಮ ಅಜ್ಜಿಗೆ ಕಾಲು ಆಪ್ರೇಷನ್ ಆಗಿತ್ತು, ಅವ್ರಿಗೂ ಕೂಡ ಅದೇ ಥರನೇ ಎಲ್ಲ ಟಾಯ್ಲೆಟು ಎಲ್ಲ ಕಮೌಡ್ಸ್ ಇದೆ, ಸಿಟ್ಟಿಂಗು. ಹಾಗಾಗಿ ವೆಸ್ಟರ್ನ್ ಟಾಯ್ಲೆಟ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಂಗಾಗಿ ನನಗೆ ಅಲ್ಲೇ ಹೋಗಬೇಕು. ಇನ್ನು ಅಲ್ಲಿ ಇದ್ದು ಯಾರೂ ನೋಡ್ಕೊಳ್ಳಲ್ವ ಅಂದರೆ ನೋಡ್ಕೋತಾರೆ, ಬಟ್ ಎಲ್ಲ ಅವ್ರವ್ರ ಕೆಲಸದಲ್ಲೇ ಸ್ವಲ್ಪ ಬ್ಯುಸಿ ಇರ್ತಾರೆ. ಏನೇ ಆದರೂ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಂಡಂಗೆ ಸಮಾಧಾನ ಅನ್ಸಲ್ದಿಲ್ಲ. ಅದರಲ್ಲೂ ನನ್ನ ಮಗಳು ಮಮ್ಮಿ ನೀನೇ ಇರು ಅಂತಾಳೆ. ಹಾಗಾಗಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ಎತ್ತೋದಕ್ಕೆ ಇಳಿಸೋದಕ್ಕೆ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಆರಾಮಾಗಿರುತ್ತೆ. ನಾವಿದ್ದಷ್ಟು ಯಾರೇ ಇದ್ರೂ ಅಷ್ಟು ಕಂಫರ್ಟಬಲ್ ಇರಲ್ಲ. ಹಾಗಾಗಿ ಸ್ವಲ್ಪ ಓಡಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಹುಷಾರಾಗ್ಬಿಟ್ರೆ ಸಾಕು, ಆಮೇಲೆ ಮುಂದಿಂದು ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇವಾಗೆಲ್ಲ ಮುಗಿಸ್ಕೊಂಡು ನೋಡೋಣ ಏನಾಗುತ್ತೆ. ದೇವ್ರ ದಯೆ ಬೇಗ ಅದು ಗಾಯ ಬೇರೆ ಇನ್ನೂ ಆರಿಲ್ಲ ಅಂತ ಅಂತಾರೆ. ಸ್ವಲ್ಪ ಆರ್ಬಿಟ್ಟೆಲ್ಲ ಇದಾದರೆ ಸಾಕು. ಅವ್ರು ಸ್ನಾನ ಮಾಡಿಸ್ಬೇಕು ಸ್ವಲ್ಪ, ಇವತ್ತು ಮಾಡಿಸಿ ಅಂತ ಅಂದರು. ಯಾಕೋ ವೆದರ್ ಅಷ್ಟು ಇದ್ರಾಗಿಲ್ಲ, ಮತ್ತು ತಲೆಗೆ ಬೇರೆ ಮಾಡಿಸ್ಬೇಕು. ಅದಕ್ಕೆ ನಾಳೆ ಸ್ವಲ್ಪ ಬೇಗನೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ತಲೆನೂ ಒಣಗುತ್ತೆ ಅಂತ, ಅದಕ್ಕೆ ನಾಳೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ ನೆಕ್ಸ್ಟು ಗಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾವ್ರೆ ಏನು ಎತ್ತ ನೋಡೋಣ. ಇನ್ನು ಗಾಡಿ ತೊಳೆಯೋದಕ್ಕೆ ನೀರೆಲ್ಲ ತೊಗೊಂಡೋಗಿ ಕೊಡಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಅವರು ಒಂದು ಬಕೆಟ್ ನೀರನ್ನ ತೊಗೊಂಡು ಒಂದು ಸ್ವಲ್ಪ ಎಲ್ಲ ಇದು ಮಾಡ್ಕೊತೀನಿ, ಗ್ಲಾಸ್ಗಳೆಲ್ಲ ಫಸ್ಟು ಒರೆಸ್ಬಿಡ್ತೀನಿ ರಮ್ಮ, ಅದಾದಮೇಲೆ ತಂದುಕೊಡು ಅಂತ ಅಂದ್ಬಿಟ್ಟಂದರು. ಹಾಗೆ ಅವ್ರಿಗೂ ಕೂಡ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದೆ, ಅದು ಎಲ್ಲ ಸ್ವಲ್ಪ ಒಣ್ಕೊತಾ ಇತ್ತು. ಅಷ್ಟರಲ್ಲಿ ನೀನು ಬಟ್ಟೆಗಳೆಲ್ಲ ಎತ್ತಿಟ್ಬಿಡು, ಅದಾದಮೇಲೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಇದು ಮಾಡ್ಕೊತಾ ಇದ್ವಿ. ನಾನು ಅಲ್ಲೂ ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ಹಾಗೆ ಪೂಜೆಗೂ ಕೂಡ ನೋಡಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ದೇವ್ರ ಮನೆ ನೋಡೋದಕ್ಕೆ ಒಂಥರ ಕಳಕಳೆಯಾಗಿ ಅನಿಸುತ್ತೆ. ಹೇಗಾಗಿತ್ತು ಅಂದರೆ ದೇವ್ರ ಮನೆ ನಿಜವಾಗ್ಲೂ ಫುಲ್ಲು ಎಲ್ಲ ಒಂಥರ ಜಾಡ್ ಕಟ್ಟಿ, ಹೂವು ಕೂಡ ದೇವ್ರ ಫೋಟೋನಲ್ಲಿ ಇದ್ದಿದ್ದು ಹೂವು ಕೂಡ ತೆಗ್ದಿರಲಿಲ್ಲ, ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿತ್ತು. ಒಣಗಿ ಎಲ್ಲ, ಅದರಲ್ಲೂ ಮಲ್ಲಿಗೆ ಹೂವು ಇದೆಲ್ಲ ಅಂತೂ ಕಳ್ಶಕ್ಕೆ ಹಾಕಿರ್ತೀವಲ್ಲ, ಹಿಂಗೆ ಎತ್ಕೊತಾ ಇದ್ದರೆ ಹೂವು ಎಲ್ಲ ಉದುರುತ್ತಾ ಇತ್ತು. ಆ ಥರ ಆಗೋಗ್ಬಿಟ್ಟಿತ್ತು. ಸುಮಾರು ಆಗಲೇ ಒಂದು 20ರಿಂದ 25 ದಿವಸದ ಮೇಲೆ ಆಗಿತ್ತು ನಾನು ಪೂಜೆ ಅಂತ ಮಾಡಿ. ಹಾಗಾಗಿ ಒಂಥರ ದೇವ್ರ ಮನೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದು ದೇವ್ರ ಮನೆ ನೋಡಬೇಕು ಅಂದ್ರೇ ಒಂಥರ ಬೇಜಾರು ಅನಿಸ್ಬಿಟ್ಟಿತ್ತು ನನಗಂತೂ ಒಂದು 2 ದಿವಸದಿಂದ. ಈಗ ನೋಡೋದಕ್ಕೆ ಒಂಥರ ಕಳಕಳೆಯಾಗಿ ಚೆನ್ನಾಗಿದೆ. ಈಗ ದೀಪ ಹಚ್ಚಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆದರೂ ನಾವು ಅನ್ಕೋತೀವಿ ಏನಾದರೂ ಆದಾಗ ಪೂಜೆ ಮಾಡೋದಕ್ಕೆ, ನಾನು ಆಗಲೇ ಹೇಳ್ದಂಗೆ ಯಾವ ದೇವರು ಬೇಡ ದಿಂಡ್ರು ಬೇಡ ಅಂತ ಅನಿಸುತ್ತೆ. ಆದರೆ ಏನೇ ಆದ್ರೂ ಇಷ್ಟೆಲ್ಲ ನಾವು ಮಾಡಿಕೊಂಡು ದೀಪ ಹಚ್ಚಿದ ಮೇಲೆ ಒಂಥರ ಸಮಾಧಾನ ನೆಮ್ಮದಿ ಸಿಗುತ್ತಲ್ಲ, ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ನಮ್ಮ ಕರ್ಮಗಳಿಗೆ ನಾವು ದೇವ್ರಿಗೆ ದೀಪ ಹಚ್ಚಿದಂಗೆ ಮಾಡ್ದಂಗೆ ಬಿಟ್ಬಿಡ್ತೀವಿ. ಅದು ಅನ್ಕೋತೀವಿ ಒಂದೊಂದು ಸರಿ, ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಅಂತ ಅಂದ್ಬಿಟ್ಟು. ಆದರೆ ಒಂದರಿಂದ ಒಂದು ಹೊಡ್ತಾ ಬೀಳ್ತಾನೆ ಇದ್ದರೆ ಒಂಥರ ತುಂಬಾ ಬೇಜಾರು ಅನಿಸುತ್ತೆ. ಅದರಲ್ಲಂತೂ ನಮಗಂತೂ ಈಗ ಒಂದು 2-3 ಇಯರ್ಸಿಂದ ಅಂದರೂ ತುಂಬಾ ಒಬ್ಬರಾದ್ಮೇಲೆ ಒಬ್ಬರು ಸುಧಾರಿಸ್ಕೋತಾ ಇದ್ದರೆ ಆಗಲೇ ಇನ್ನೊಬ್ಬರು ರೆಡಿಯಾಗಿರ್ತಾರೆ. ಆ ಥರ ಆಗೋಗ್ಬಿಟ್ಟಿತ್ತು. ಏನು ಮಾಡಿದ್ರೂ ಇದೇ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೆಲ್ತ್ದೇ ಪ್ರಾಬ್ಲಮ್, ತುಂಬಾ ಹೆಲ್ತ್ ಪ್ರಾಬ್ಲಮ್ಗಳು. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಅದಾದಮೇಲೆ ನನಗೆ ಹುಷಾರಿರಲಿಲ್ಲ, ನಾನು ಬಿದ್ದು ಕೈ ಏಟಾಗಿತ್ತು, ಕೈ ಕಟ್ಟು ಹಾಕ್ಸಿದ್ವಿ. ಹೀಗೆ ಒಂದಲ್ಲ ಒಂದು ಅದಾದಮೇಲೆ ನನ್ನ ಮಗ 1-2 ಸರಿ ಮಾಮೂಲಿ ಮನೆ ಹತ್ರನೇ ಗಾಡಿನಲ್ಲಿ ಬಿದ್ದುಬಿಟ್ಟಿದ್ದ, ಗಾಡಿ ಕಲಿತೀನಿ ಅಂತ. ಅವನದೆಲ್ಲ ಆಯಿತು, ಮತ್ತು ಅವನಿಗೆ ಡೆಂಗ್ಯೂ ಆಯಿತು.
ಹೀಗೆ ಒಂದಲ್ಲ ಒಂದು ಅನ್ನೋ ಥರ ಇದು ಮಾಡಿಕೊಂಡು ಮಗಳಿಗಂತೂ ನಾರ್ಮಲಾಗಿ ಯಾವಾಗಲೂ ಹುಷಾರಿರಲ್ಲ. ಅಂದರೆ ಈ ಕೋಲ್ಡು ಆ ಥರ ಏನಾದರೂ ಆದರೆ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ಮು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ. ಸ್ವಲ್ಪ ಕೋಲ್ಡ್ ಆದರೆ ಅವಳು ಸುಧಾರಿಸ್ಕೊಳ್ಳೋದು ಕಷ್ಟ. ಬಟ್ ಆದರೆ ಈ ಸರಿ ಮಾತ್ರ ಹಿಂಗಾಗುತ್ತೆ ಅಂತ ನಾವು ಯಾರೂ ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ. ಇದು ಒಂಥರ ತುಂಬಾ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಅದರಲ್ಲಂತೂ ಮಕ್ಳಿಗಾಗ್ಬಿಟ್ರೆ ದೊಡ್ಡವರಾದರೂ ಹೇಗೋ ತಡ್ಕೊಬಿಡ್ತೀವಿ, ಆದರೆ ಮಕ್ಳಿಗಾದರೆ ಮಾತ್ರ ತುಂಬಾ ಕಷ್ಟ. ಒಂಥರ ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ನಮ್ಮ ಮನೆಯವರಂತೂ ನೀವು ನಂಬ್ತಿರೋ ಇಲ್ವೋ ಸುಮಾರು ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಒಂದು 3-4 ದಿನದವರೆಗೂ ಅವ್ರು ನೋಡೋಕ್ಕೆ ಬಂದಿರಲಿಲ್ಲ ನನ್ನ ಮಗಳನ್ನ. ನನಗೆ ಆ ಥರ ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ, ಅವಳ ಮುಖ ನೋಡಿದ್ರೆ ನಂಗೆ ಅಳು ಬಂದುಬಿಡುತ್ತೆ, ನಾನು ಬರಲ್ಲಪ್ಪ, ನಾನು ನೋಡಲ್ಲ ಅಂತ ಬರೀ ಸುಮ್ಮನೆ ವಿಡಿಯೋ ಕಾಲ್ ಮಾಡೋದು, ಮಾತಾಡ್ಸೋದು ಇಷ್ಟೇ ಪೂಜೆ ಮಾಡ್ತಿದ್ರು. ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಈಗ ಪೂಜೆನೂ ಕೂಡ ಎಲ್ಲ ಆಯಿತು. ಇದಾದಮೇಲೆ ಪೂಜೆ ಎಲ್ಲ ಆಗಿದ ತಕ್ಷಣವೇ ಒಂಥರ ಸಮಾಧಾನ ಅನ್ನಿಸ್ತು ನೋಡಿ. ಮಧ್ಯದಲ್ಲೇ ಬಂದು ನಾನು ವಿಡಿಯೋನಲ್ಲೂ ಕೂಡ ಇದು ಮಾಡಿಕೊಂಡು ಹಾಗೆ ಇದು ಮಾಡ್ತಾಯಿದ್ದೆ. ಈಗ ಬಂದು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಪೂಜೆ ಆದಮೇಲಂತೂ ಒಂಥರ ಸಮಾಧಾನ, ತುಂಬಾ ಸಮಾಧಾನ ಅನ್ನಿಸ್ತು ನನಗಂತೂ. ನಮ್ಮ ಮನೆಯವರು ಹೇಳ್ತಾಯಿದ್ರು, ಅಮ್ಮ ಪೂಜೆ ಮಾಡಿದ್ದು ಇವಾಗ ಒಂಥರ ಖುಷಿ ಅನ್ನಿಸ್ತಾ ಇದೆ ಕಣೆ. ನಿಜವಾಗ್ಲೂ ದೇವ್ರ ಮನೇಲಿ ನೀವಂತೂ ಇರಲಿಲ್ಲ, ಹಾಸ್ಪಿಟಲಲ್ಲಿ ಇರ್ತಾಯಿದ್ರಿ. ಬಟ್ ನನಗಂತೂ ದೇವ್ರ ಮನೆ ಬಂದು ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡೋದಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು. ಎಲ್ಲ ಹಂಗಾಗೋಗಿತ್ತು. ನಾನು ಎತ್ತಾಕೋಣ ಅಂದರೂ ನನಗೂ ಅಷ್ಟು ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಹಂಗಾಗಿ ನಾನು ಏನೂ ಮಾಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಸಮಾಧಾನ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದಾದಮೇಲೆ ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನೋಡಿ ಟೈಮು ಇಷ್ಟೊತ್ತು ಆಗೇ ಹೋಯಿತು, 6 ಗಂಟೆ ಆಯಿತು. ಈಗ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ. ಮಳೆನೂ ಕೂಡ ಬೇರೆ ಸ್ವಲ್ಪ ಬರ್ತಾಯಿತ್ತು. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಈ ಗಾಡಿ ತೊಳೆಯೋದ್ರ ಬದಲು ಆರಾಮಾಗಿ ಹಾಗೆ ಬಿಟ್ಬಿಟ್ಟಿದ್ರೆ ಆಗೋಗ್ತಾಯಿತ್ತಲ್ಲ, ಆಮೇಲೆ ಒಂದು ಸಲ ಉಜ್ಕೊಂಡಿದ್ರೆ ಸರಿ ಹೋಗ್ತಾಯಿತ್ತು ಅಂತ ಅಂದ್ಕೊಂಡು ಕಾಫಿ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ಹಾಗೆ ಸ್ವಲ್ಪ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಹಾಸ್ಪಿಟಲೆಲ್ಲ ಏನಾಯಿತು ಏನು ಎತ್ತ ಅನ್ನೋದನ್ನು, ಮತ್ತು ಅಲ್ಲಿರೋ ಅಕ್ಕಪಕ್ಕದ ಬೆಡ್ಗಳವರೆಲ್ಲ ಎಷ್ಟು ಕೇರ್ ಮಾಡ್ತಾಯಿದ್ರು. ಇದರಲ್ಲಿ ಒಂದು ಎಲ್ಲ ಸ್ವಲ್ಪ ದೊಡ್ಡವರೇ ಇರ್ತಾಯಿದ್ರು. ಸರ್ಜರಿ ವಾರ್ಡು ಅಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ, ಚಿಕ್ಕವರು ದೊಡ್ಡವರು ಅಂತ ಏನೂ ಇಲ್ಲ ಅಲ್ವಾ. ಅಲ್ಲಿ ಎಲ್ಲ ಸುಮಾರು ಒಂದು 2-3 ಇದ್ದರು. ಅವರಂತೂ ತುಂಬಾ ಕೇರ್ ಮಾಡೋರು. ಅವಳ ಇಂಜೆಕ್ಷನ್ಸು ಇದನ್ನೆಲ್ಲ ಹಾಕೋವಾಗ ತುಂಬ ಗಲಾಟೆ ಮಾಡಿಬಿಡೋಳು, ಅಳ್ತಾಯಿದ್ಲು. ಅದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಎಲ್ಲ ಈ ನರದಲ್ಲೇ ಕೊಡಬೇಕಲ್ವಾ, ನೀಡಲೆಲ್ಲ ಹಾಕ್ತಾಯಿದ್ರೆ ನೋವಾಗೋದು. ಅಳೋಳಲ್ಲ ಪಾಪ. ಅವರು ಕೂಡ ಹತ್ಬಿಟ್ಟಿದ್ದಾರೆ ನಾನು ಅಳೋದನ್ನ ನೋಡಿ, ಅವಳು ಅಳೋದನ್ನ ನೋಡಿ. ನಮಗಂತೂ ಯಾವಾಗಪ್ಪ ಈ ಹಾಸ್ಪಿಟ್ಲಿಂದ ನರ್ಕ ಅನ್ನಿಸ್ಬಿಟ್ಟಿತ್ತು. ಅಂದರೆ ಪಾಪ ಅವರು ನಮ್ಮ ಹುಷಾರಾಗೋದಕ್ಕೆ ನಮಗೋಸ್ಕರನೇ ಅವರು ಅಷ್ಟೆಲ್ಲ ಮಾಡೋದು. ಆದರೆ ಆ ಮಕ್ಕಳು ನೋವು ತಿನ್ನೋದೆಲ್ಲ ನೋಡಿದ್ರೆ ಮೊದಲು ಯಾವಾಗ ನಾವು ಹುಷಾರಾಗಿ ಹಾಸ್ಪಿಟಲಿಂದ ಆಚೆ ಹೋಗ್ಬಿಡ್ತೀವೋ ಅನಿಸುತ್ತೆ, ಅಷ್ಟು ಬೇಜಾರು ಅನಿಸಿತ್ತು. ಹಾಗಾಗಿ ನಾವು ಲಾಸ್ಟಲ್ಲಿ ಅಂತ ಅಂದರೆ ಡಿಸ್ಚಾರ್ಜು ಅಂತ ಬರೆದಿದ್ದ ತಕ್ಷಣವೇ ಎಷ್ಟು ಖುಷಿಯಾಗಿತ್ತು ಅಂದರೆ, ಒಂದು ಕಡೆ ಅಯ್ಯೋ ಇನ್ನೊಂದೆರಡು ದಿವಸ ಹಾಸ್ಪಿಟಲಲ್ಲೇ ಇರ್ಬೋದಾಗಿತ್ತು. ಮತ್ತು ಮನೆಗೆ ಹೋದ್ಮೇಲೆ ಇವಳು ಹೊಟ್ಟೆ ನೋವು ಅದು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಆಷಾಢ ಶುಕ್ರವಾರ. ನೆನ್ನೆನೇ ಪೌರ್ಣಮಿ ಇತ್ತಲ್ವ, ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರು ಕಸ್ಟಮರ್ನ ಕರ್ಕೊಂಡು. ಹಾಗೆ ಅವರು ಕೂಡ ಧರ್ಮಸ್ಥಳ ಹೋದರೆ ದೇವಸ್ಥಾನಕ್ಕೆ ಹೋಗ್ದಂಗೆ ಬರೋದೇ ಇಲ್ಲ. ಇವತ್ತು ಪ್ರಸಾದನೂ ಕೂಡ ಬಂದಿದೆ ಮಂಜುನಾಥ ಸ್ವಾಮಿದು. ಅದನ್ನು ನಾನು ನಿನ್ನೆ ಹೇಳಿದ್ನಲ್ವ, ಪೌರ್ಣಮಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ. ಹಾಗಾಗಿ ಇವತ್ತು ಪೂಜೆ ಮಾಡಿದಾಗ ಪ್ರಸಾದನೂ ಕೂಡ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಎಲ್ಲ ಮಾಡಿ ಆಮೇಲೆ ಜ್ಞಾಪಿಸ್ಕೊಂಡೆ, ಮತ್ತೆ ಇಟ್ಟು 2 ಕಡ್ಡಿ ಹಚ್ಚಿ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಪ್ರಸಾದನೂ ಕೂಡ ತೊಗೊಂಡೋಗಿ ಅಮ್ಮ ಮನೆಗೆಲ್ಲ ಕೊಟ್ಬಿಡ್ತೀನಿ. ಇಲ್ಲ ಅಂದರೆ ಅದು ಹಾಗೇ ಉಳ್ಕೊಬಿಡುತ್ತೆ. ಅಲ್ಲಿ ಎಲ್ಲರಿಗೂ ಕೂಡ ಪ್ರಸಾದ ಸ್ವಲ್ಪ ಕೊಟ್ಟು ಇದು ಮಾಡ್ಕೊತೀನಿ. ಅದಾದಮೇಲೆ ಮಳೆನಲ್ಲೇ ಸ್ವಲ್ಪ ಮಳೆ ಕಡಿಮೆನೇ ಬರ್ತಾಯಿತ್ತು, ಸ್ವಲ್ಪ ಜಡಿ ಹಿಡ್ದಂಗಿತ್ತು. ಸರಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟು ಬಂದೆ. ಅದಾದಮೇಲೆ ಬಂದು ಮಾರನೇ ದಿವಸ ಬಂದು ನಮ್ಮ ಮಾವಂದು ಬರ್ತಡೇ ಇತ್ತು. ಹಾಗಾಗಿ ಏನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಅದನ್ನು ಕೂಡ ನಾವು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಪ್ರಸಾದ ಎಲ್ರಿಗೂ ಕೊಟ್ಟಿದ್ದೆ. ಎಲ್ಲರೂ ತಿಂದು ಸ್ವಲ್ಪ ಮಾತುಕತೆ ಆಡ್ತಾಯಿದ್ವಿ. ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದೆ. ನಮ್ಮ ಬುಜ್ಜಿ ನೋಡಿ ಎಷ್ಟು ಇದು ಮಾಡ್ತಾಯಿದ್ದಾಳೆ ಅಂತ. ಯಾಕೆ ವಿಡಿಯೋ ಮಾಡ್ತಾಯಿದ್ರೆ ಹಿಂಗೆ ಓಡಾಡ್ತಾ ಇರೋದು? ವಿಡಿಯೋಗೆ ಬರೋಕ್ಕೆ ಇಷ್ಟ ಇಲ್ವಾ ನಿಂಗೆ? ವಿಡಿಯೋಲಿ ಬರೋಕ್ಕೆ ಇಷ್ಟ ಇಲ್ವಾ ಬುಜ್ಜಿ? ಹಾಂ, ಏನು ಹಿಂಗೆ ಕೂತಿರೋದು? ಓಯ್,
ನಾನು ವಿಡಿಯೋ ಮಾಡ್ತಾ ಇದ್ನಲ್ವ, ಹಾಗಾಗಿ ನಾನು ಮತ್ತು ಅವಳು ಇಬ್ಬರೇ ಇದ್ದಿತ್ತು ಮನೆಯಲ್ಲಿ. ಅದಕ್ಕೋಸ್ಕರ ನೋಡ್ತಾ ಇದ್ಲು, ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಆ ಕಡೆ ಹೋಗೋದು ಇದು ಮಾಡೋದು ಏನೋ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ಲು. ಅದೊಂಥರ ಹೆಂಗಾಗ್ತಾಯಿತ್ತು ಅಂದರೆ, ಈ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಮಕ್ಕಳು ಓಡೋಗ್ತಾರಲ್ಲ, ಆ ಥರ ಅನ್ನಿಸ್ತಾಯಿತ್ತು. ಮನೇಲಂತೂ ಅವಳಿಗೆ ಈ ಥರ ಬಿಚ್ಚಿ ಬಿಟ್ಬಿಟ್ರೆ ತುಂಬಾ ಖುಷಿ. ನೋಡಿ, ಬಟ್ಟೆ ಕ್ಲಿಪ್ಗಳನ್ನೆಲ್ಲ ತೆಗ್ದಾಕಿದ್ದೆ, ಅದನ್ನೆಲ್ಲ ಕಿತ್ತಾಕಿದ್ದಾಳೆ. ಈಗ ಪೆಡಿಗ್ರಿ ಹಾಕಿದ್ದೀನಿ, ತಿಂತಾ ಇದ್ದಾಳೆ. ಪೆಡಿಗ್ರಿ ಮಾತ್ರ ಬಟ್ಲಲ್ಲಿ ಹಾಕಿದ್ರೆ ತಿನ್ನಲ್ಲ, ಈ ಥರನೇ ಹಾಕಬೇಕು. ಹಿಂಗೆ ಹಾಕಿದ್ರೆ ಅವಳು ತಿನ್ನೋದು, ಇಲ್ಲ ಅಂದರೆ ತಿನ್ನಲ್ಲ. ಊಟ ಎಲ್ಲ ಬಟ್ಲಿಗೆ ಹಾಕಬೇಕು. ಮುಜೆ ಎಲ್ಲ ಕೆಲಸ ಆಯಿತು. ಅಷ್ಟರಲ್ಲಿ ಇವತ್ತು ನೀರು ಕೂಡ ಬಂದಿತ್ತು. ಕೆಲಸದ ಮೇಲೆ ಕೆಲಸ ಅನ್ನೋ ಥರ ಎಲ್ಲ ತೊಳೆದು ಬೆಳಗ್ಗೆ ನೀರು ಕೂಡ ಎಲ್ಲ ಹಿಡಿದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಬೆಳಿಗ್ಗೆ ನಮಗೂ ಕೂಡ ಸ್ವಲ್ಪ ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ಇವತ್ತಿನ ವ್ಲಾಗ್ನ ಸಿಂಪಲಾಗಿ ಇಷ್ಟಕ್ಕೆ ಮುಗಿಸಿದ್ದೀನಿ. ಈಗ ಸಂಜೆ ನೈಟ್ ಬಂದು ನೀವು ನೋಡ್ತಾ ಇರ್ಬೋದು 10 ಗಂಟೆ ಆಯಿತು. ಇವಾಗ ಅಮ್ಮ ಮನೆ ಹತ್ರ ಹೋಗಿದ್ದೆ, ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಹಿಂಗೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಇದು ಮಾಡಿಕೊಂಡು ಬಂದೆ. ಮತ್ತು ನಾಳೆ ಎಲ್ಲ ಒಂದು ಫಂಕ್ಷನ್ ಇದೆ, ಅಂದರೆ ಒಬ್ರದ್ದು ಬರ್ಡೇ ಇದೆ, ಅದ್ರದ್ದು ಪ್ರಿಪ್ರೇಷನ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಮತ್ತು ನಾಳೆ ಎಲ್ಲ ಅಲ್ಲೇ ಇರಬೇಕು ಅಂತಲೂ ಮಾತಾಡಿಕೊಂಡು ಇದು ಮಾಡಿಕೊಂಡು ಬಂದ್ವಿ. ಮತ್ತು ಅಲ್ಲಿ ಏನಾಯಿತು ಏನು ಎತ್ತ ಅನ್ನೋದನ್ನೆಲ್ಲ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತು ಶುಕ್ರವಾರ, ಇವತ್ತಿನ ದಿನದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ದಿವಸನೇ ಆಗೋಯಿತು, ಹಾಗಾಗಿ ಯಾವುದು ನಾನು ವಿಡಿಯೋಸ್ ಹಾಕದೇ ಇರೋದ್ರಿಂದ ಸಬ್ಸ್ಕ್ರೈಬರ್ಸು ಯಾರೂ ಆಗಿಲ್ಲ. ಹಳೇದೇ ಯಾರು ನೋಡ್ತಾರೆ ಅಲ್ವಾ, ಹಾಗಾಗಿ ಯಾರೇ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.